ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದೆ. ಇದನ್ನಾಗಿ ಇವಾಗ ಶುರು ಮಾಡಿ ನಾನು ನಿಮ್ಮ ಮಗ ವಿಜಯ ಒಂದೊಂದು ಲೈಕ್ ಮಾಡಿ ವಿಡಿಯೋನ ಫೋನ್ ಮಾಡಿ ಸ್ಕಿಪ್ ಮಾಡಲಿಲ್ಲ. ನಮ್ ಖುಷಿನ ಮತ್ತೆ ನಮ್ಮನೆಯವರು ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದಾರೆ. ಅವ್ನ ಖುಷಿ ಒಂದ್ ನಿಮಿಷ ಸುಮ್ನಿರಲ್ಲ. ನೋಡಿ ಅವನು ವಾಯ್ಸ್ ಕೊಡ್ತಾ ಇದ್ದಾನೆ, ಮುಟ್ಟಕ್ ಬಿಡೋದು ಆತರ ಎಲ್ಲ ಮಾಡ್ತಾನೆ. ಆಮೇಲೆ ನಾನು ಮದ್ವೆಗೆ 2-3 ಜೊತೆ ತಗೊಂಡಿದ್ದೆ ಫ್ರೆಂಡ್ಸ್. ಅದು ಒಂದು ಇದು ಲಂಗ ದೋಣಿ ತರ ಇತ್ತು, ತುಂಬಾ ಚೆನ್ನಾಗಿದೆ. ಇದಕ್ಕೆ ಬೇಲ್ ಇದೆ, ಅದನ್ನೆಲ್ಲ ಎತ್ತಿಟ್ಟಿದೀನಿ. ಇದನ್ನ ಹೊಲ್ಸಕ್ಕೆ ಇವಾಗ ಕೊಟ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ವಿ. ಜೊತೆಗೆ ನಮ್ಮನವ್ರ ಜೊತೆ ಕರ್ಕೊಂಡು ಹೋಗ್ತಾ ಇದೀನಿ ಹೊಲಕ್ಕೆ. ಚೆನ್ನಾಗಿದೆ ಈ ಕಲರು, ಅದಕ್ಕೋಸ್ಕರ ತಗೊಂಡಿದ್ದೆ. ನನಗೆ ಮ್ಯಾಚ್ ಆಗುತ್ತೆ. ಹಂಗೇನೆ ತುಂಬಾ ಜನ ಕೇಳಿದಿರ ಸೀರೆ ತೋರ್ಸಿಲ್ಲ, ಸೀರೆ 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 ಅಂತ. ಮತ್ತೆ ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. ಇದ್ರದ್ದು ವೇಲ್, ಅದೇ ಲಂಗದೋಣಿ ತರ ಅಲ್ಲ, ವೇಲ್ ಇನ್ನೂ ಓಪನೇ ಮಾಡಿಲ್ಲ, ಏನನ್ನು ಸರಿ ಒಳಗಡೆ ಎಲ್ಲ ನೋಡಿಲ್ಲ. ಸೀರೆ ಮತ್ತೆ ಇನ್ನೊಂದ್ಸಲಿ ತೋರ್ಸಿದೀನಿ ನೋಡಿ ಫ್ರೆಂಡ್ಸ್. ಫುಲ್ಲು ಹರಡ್ಬಿಟ್ಟು ತೋರ್ಸಕ್ಕಾಗಲ್ಲ, ಮುರ್ಚಿಕ್ ಬರಲ್ಲ ಕ್ಲೀನಾಗೆ. ಆಮೇಲೆ ಅಂಗಡಿಯಲ್ಲಿ ತಗೊಂಡ್ ಕೊಡೋದಲ್ಲ ಅವರು. ಆಮೇಲೆ ಸ್ಯಾರಿ ರೈಟ್ ಕೇಳಿದ್ರಲ್ಲ, 4000 ಫ್ರೆಂಡ್ಸ್. ಆದ್ರೆ ನಮ್ಗೆ ಡಿಸ್ಕೌಂಟ್ ಎಲ್ಲ ಮಾಡ್ಕೊಂಡು 3000 ಕೊಟ್ರು ಅಲ್ಲ ಮುದ್ದು. 3200 ಅಲ್ಲ, 3200 ಕೊಟ್ರು. ಇದು ಫೋನಲ್ಲಿ ನೋಡಕ್ ಹಂಗ್ ಕಾಣ್ತಿರ್ಬೋದೇನೋ ಮಂಕಗೆ, ಅರೆ ರಿಯಲಿ ಚೆನ್ನಾಗಿದೆ ಅಲ್ಲ ಮುದ್ದು. ಸ್ಯಾರಿ ಫೋನಲ್ಲಿ ಒಂಥರ ಕಾಣುತ್ತೆ, ಇಲ್ಲಿ ಚೆನ್ನಾಗಿದೆ ತುಂಬಾನೇ. ನನಗಂತೂ ತುಂಬಾ ಇಷ್ಟ. ಇದಕ್ಕಿಂತ ಇನ್ನೊಂದು ಇಷ್ಟ ಆಗಿತ್ತು, ಅದು ನಮ್ಮನೆಯವರಂತೂ ಅದೇ ಕಲರ್ ಆ ಕಡೆ ಇದೆಯಲ್ಲ ವೈಟ್, ಅಲ್ಲಿ ತೋರಿಸೋದು. ಇದು ವೈಟ್ ಅಲ್ಲ, ಈ ಕಲರ್ ಅಲ್ಲ, ಸೇಮ್ ಕಲರ್, ಸೇಮ್ ಕಲರ್ ಅಲ್ಲ. ನನಗೆ ಅನ್ಸುತ್ತೆ ಇದು ನಂಗೆ ಅದೇ ಬಾರ್ಡರ್ ಅದು ಆ ಕಲರ್ ಚೇಂಜ್ ಇತ್ತು, ಬ್ಲೂ ಕಲರ್ ಇತ್ತಲ್ಲಿ, ಇದು ಪಿಂಕ್ ಇದೆ. ಆದ್ರೆ ಇದೆಲ್ಲ ವೈಟ್ ತಾನೆ. ಇದೇ ಏನಂದ್ರೆ ಇದು ಸೇಮ್ ಇದೆ ಫ್ರೆಂಡ್ಸ್. ಇದು ಮತ್ತೆ ಇದು ಸೇಮ್, ಒಂಚೂರು ಫ್ಲವರ್ ಎಲ್ಲ ಅಲ್ವಾ. ಇದು ಗೋಲ್ಡನ್ ಕಲರ್ ಐತೆ, ಅದು ಹಂಗೆ ಅನ್ಸುತ್ತೆ. ಅಂದ್ರೆ ಇದು ಮೆರೂನ್ ಕಲರ್, ಇದು ಪಿಂಕ್ ಕಲರ್ ಬಂದಿದೆ ಬ್ಲೌಸ್. ಅದೇ ಕನ್ಫ್ಯೂಸ್ ಆಗೈತಿ. ಇದು ಹೊಲ್ಸ್ಕೊಂಡು 2-3 ಹೊಲ್ಸ್ಕೊ ಅಂತ ಹೇಳ್ತಿದ್ದಾರೆ. ನನ್ನ ಹತ್ರ ಇನ್ನೂ 5 ಸ್ಯಾರಿ ಇದೆ ಫ್ರೆಂಡ್ಸ್. ಅದನ್ನ ಹೊಲ್ಸ್ಕೊಂಡಿಲ್ಲ, ಎಲ್ಲ ಮಾಡಿದೀನಿ, ಹೊಲ್ಸ್ಕೊಳಕ್ಕೆ ಹೋಗಿಲ್ಲ. ಅಂದ್ರೆ ಇವಾಗ ದಿವಂದ್ರಲ್ಲೂ ಅಷ್ಟೇ ಬಳೆಕನ್ನ ಹಂಗೆ ಹಂಗೆ ದಪ್ಪ ಇದ್ನಲ್ಲ, ಅದ್ರಿಂದ ದಪ್ಪ ಇದೀನಿ, ಸಣ್ಣ ಆಗ್ಬೋದು. ಇವಾಗ ಹೊಲ್ಸ್ಕೊಬಿಟ್ರೆ ಮತ್ತೆ ಇಡ್ಸ್ಕೋಬೇಕು, ಆಮೇಲೆ ಲೂಸು ಹಂಗೆ ಹಿಂಗೆ ಅಂತ ಕರೆಕ್ಟ್ ಮೈ ಅಳತೆ ಕೊಟ್ಟು ಇನ್ನೊಂದ್ಸಲಿ ಎಲ್ಲ ಹೊಲ್ಸ್ಕೊಳ್ಳೋಣ ಅನ್ಕೊಂಡಿದ್ದೆ. ಖುಷಿದ್ರಲ್ಲೂ ಮತ್ತೆನೆ ಅಯ್ಯೋ ಅವಾಗ್ಲೂ ಹೊಲ್ಸ್ಕೊಳ್ಳೋ ಹಿಂಗಾಯ್ತು ಅಂದ್ಬಿಟ್ಟು ಹೊಲ್ಸ್ಕೊಳ್ಳಿಲ್ಲ. ಮತ್ತೆ ಇವಾಗ ಖುಷಿದು ಎಲ್ಲ ಇದಾಗ್ತಲ್ಲ, ಆದ್ರಿಂದ ಇವಾಗ ಹೊಲ್ಸ್ಕೊಳ್ಳೋಣ. ಎಲ್ಲ ಸ್ಯಾರಿ ನೋಡ್ಕೊಂಡಿದೀನಿ, ಎಲ್ಲಾ ಸ್ಯಾರಿ ಇದೆ, ಆದ್ರೆ ಹೊಲ್ಸ್ಕೊಳಕ್ಕೆ ಅಮೌಂಟ್ ಇಲ್ಲ. ಹಂಗಾಗಿದೆ. ಇವಾಗ ನಮ್ಮವ್ರು ಕೇಳಿದ್ರೆ ಎಷ್ಟೊಂದ್ ಸ್ಯಾರಿ ತಗೊಂಡಿದ್ಯಾ ನೀನು, ನಂಗೆ ತೋರ್ಸೇ ಇಲ್ಲ ಅಂತದೆ. ಅದೆಲ್ಲ ಮದ್ವೆಲೆಲ್ಲ ಕೊಟ್ಟಿದ್ರಲ್ಲ, ಹಿಂಸೆ ಆಗ್ತಿತ್ತಿಲ್ಲ. ಆದ್ರೆ ನಾನು ಅವಾಗ ದಪ್ಪ ಇದ್ನಲ್ಲ, ಸಣ್ಣ ಆಗ್ತೀನೇನೋ, ಅವಾಗ ಕರೆಕ್ಟ್ ಆಗುತ್ತೆ ಅಂತ ನಾನ್ ಅನ್ಕೊಂಡಿದ್ದೆ. ಮದ್ವೆ ಇರೋದ್ರಿಂದ ನಾನು ಇದು ಹೊಲ್ಸ್ಕೊತೀನಿ ಅಂತ ಹೇಳ್ತಾ ಇದ್ದೀನಿ. ಬೇಡ, ಇವಾಗ ಇನ್ನೂ ಡ್ರೆಸ್ ತಗೋಬೇಕು ಫ್ರೆಂಡ್ಸ್. ಸ್ಯಾರಿಗೆನೆ ಬ್ಲೌಸ್ಗೆ ಜಾಸ್ತಿ ಅಮೌಂಟ್ ಆಗ್ಬಿಡುತ್ತೆ. ಬೇಡ, ನಾನು ಸಿಂಪಲ್ ಆಗಿ ಹೊಲ್ಸ್ಕೊಂಡ್ರೆ ಬಿಡಪ್ಪ ಕಡಿಮೆ ರೇಟ್ ಅನ್ಬೋದು. ಚೆನ್ನಾಗಿ ಗ್ರ್ಯಾಂಡ್ ಆಗಿ ಹೊಲ್ಸ್ಕೊಂಡ್ರೆ ಅಮೌಂಟ್ ಬೇಕಾಗುತ್ತಲ್ಲ. ಬೇಡ, 2 ಸ್ಯಾರಿ, ಒಂದು ಇದು ಇದನ್ನ ಲೆಹಂಗಾ ತರ ಇದೆಯಲ್ಲ, ಲೆಹಂಗಾ ಹಾಕೋ ಹೊಲ್ಸ್ಕೊತೀನಿ ಅಂತ ಹೇಳ್ದೆ. ಇದನ್ ಬೇಡ ಅಂತ ಇದ್ದೀನಿ. ನಮ್ಮನವ್ರು ಇದನ್ನು ಹೊಲ್ಸ್ಕೊ ಇರ್ಲಿ ಅಂತ ಹೇಳ್ತಿದಾರೆ. ನೋಡೋಣ ಹೆಂಗಾಗುತ್ತೆ. ನನ್ ಇಲ್ಲಿಂದ ಹಿಂಗ್ ಮನೆ ಹೊರಗಡೆ ದಾಟೋದ್ಕಿಂತ ಮೊದ್ಲೇನೆ ಇನ್ನೊಂದ್ಸಲ ಒಬ್ಬಡೊತ್ತಿಗೆ 3 ಹೊಲ್ಸ್ಕೊಳ್ಳೋ ನಂಗೆ ಹೆಂಗೆ ಅಂತ ಅನ್ಸಿರುತ್ತೆ. ಬನ್ನಿ ಹಂಗೆ ಕೊಟ್ಬಿಟ್ಟು ಮತ್ತೆ ಡಿಮೋಟಿಗೆ ಬೇರೆ ಕರ್ಕೊಂಡು ಹೋಗ್ಬೇಕು. ಡಿಮೋಟ್ಗೆ ಸುಮ್ನೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ತಾ ಇದೀನಿ ಅಲ್ಲ ಮುದ್ದು. ಸುಮ್ನೆನಾ? ಗೋಧಿ ಹಿಟ್ಟು ಖಾಲಿಯಾಗಿದೆ, ತಗೊಂಬರ ಬನ್ನಿ. ಅಲ್ಲೇ ಗೋಧಿ ಹಿಟ್ಟು ಅಷ್ಟೂರು ಯಾಕೆ ಹೋಗ್ಬೇಕು, ಇಲ್ಲೇ ಸಿಗುತ್ತಲ್ವಾ. ನಾನಲ್ಲ, ಇವರೇ ಕರ್ದಿದ್ದು ಡಿಮೋಟ್ ಹೋಗೋಣ ಅಂತ. ಅದಕ್ಕೆ ಅಮ್ಮ ನಡೀರಿ ಹೋಗೋಣ ಅಂತ ಅಂದೆ. ಸೊ ಡಿಮೋಟ್ ಎದುರುಗಡೆ ದೋಸೆ ತಿನ್ಬೇಕು ಅನಿಸ್ತಿತ್ತು. ಅಪ್ಪ ನಿಮ್ಗ ಅನ್ಕೊಂಡೆ. ಡಯಟ್ ಅಲ್ಲಿ ಇದಾರಲ್ಲ ನಮ್ಮ ತಿನ್ನಲ್ವಂತೆ, ಸೊ ನೋಡ್ತಾರೆ ನಾವು ತಿನ್ನೋದು. ನಿಜ ಫ್ರೆಂಡ್ಸ್, ಫುಲ್ ಡಯಟ್ ಅಲ್ಲಿ ಇದೀವಿ. ಏನೇನ್ ಡಯಟ್ ಮಾಡ್ತೀರಾ ಒಂದು ವಿಡಿಯೋ ಮಾಡಿ ನೋಡೋಣ. ಸಣ್ಣ ಆದ್ರೆ ಮಾಡ್ಬೋದು, ನನ್ ಸಣ್ಣನೇ ಆಗಿಲ್ಲ. ಡಯಟ್ ಮಾಡಿ ನಂದು ಸಕ್ಸಸ್ ಆದ್ರೆ ಮಾಡಿ ತೋರ್ಸಕ್ಕೆ ಈಸಿ ಆಗುತ್ತೆ. ನಂದು ಇನ್ನೂ ಸಕ್ಸಸ್ಸೇ ಆಗಿಲ್ಲ ಅಂದ್ರೆ ಏನು
ಡೇಟ್ ಬಗ್ಗೆ ಟಿಪ್ಸ್ ಕೊಡೋಣ ಅಲ್ವಾ. ನಾನ್ ಫಸ್ಟ್ ಆದ್ರೆ ಸಣ್ಣ ಆದ್ರೆ ಅವ್ರಿಗೂ ನೋಡ್ಬೇಕು ಕೇಳ್ತಾರ ಅವ್ರೇ ಹಾಗೆ ಅಲ್ವಾ. ಗೊತ್ತಿಲ್ಲ ನನಗ್ ಅದ್ ಗೊತ್ತಿಲ್ಲ. ನಮ್ ಸಬ್ಸ್ಕ್ರೈಬರ್ ನೋಡ್ತಾರಲ್ಲ ಅವ್ರಿಗೆ ಗೊತ್ತಾಗುತ್ತೆ ಸಣ್ಣ ಇದಾರ ಅಂತ. ಅವ್ರು ಹೇಳ್ತಾರಲ್ಲ ಸಿಸ್ಟರ್ ತುಂಬಾ ದಪ್ಪ ಆಗಿದ್ದೀರಾ ಹಂಗೆ ಹಿಂಗೆ ಅಂತ. ಊರ್ಗ್ ಹೋಗಿಂತ ಮೊದ್ಲು ಹಂಗೆ ಹೇಳ್ತಿತ್ತಿಲ್ಲ. ಊರ್ಗ್ ಹೋಗ್ಬಿಟ್ಟು ಬಂದ್ಮೇಲೆ ಅದ್ರ ಹೇಳ್ತಿದಾರಲ್ವಾ ಅವ್ರೇ ಹೇಳ್ತಾರಲ್ಲ. ಹೋಯ್ತಾ ಹೋಯ್ತಾ ವಿಡಿಯೋ ಮಾಡ್ತಾ ಇರ್ತೀನಲ್ಲ ಡೈಲಿ ಗೊತ್ತಾಗುತ್ತೆ ಅವ್ರಿಂದಾನೆ ನನ್ಗೆ. ಬನ್ನಿ ಹೋಗೋಣ ನಮ್ದು. ನೋಡಿ ನಿನ್ ಮಗ ಲೈಟ್ ಕೀಳೋದಂತೆ ಹಾಕದಂತೆ. ನಮ್ಮಮ್ಮ ಯಾಕೆ ಲೈಟ್ ಹಾಕೊಂಡ್ ವಿಡಿಯೋ ಮಾಡ್ಬೇಕು ಅಂತ ಅನ್ಬಿಟ್ಟು ಅವನು. ಏಯ್ ಗುಂಡು ಬಾ ನೀನೊಂದ್ಸಲಿ ತೋರಿಸ್ತೀನಿ. ಚಡ್ಡಿ ಹಾಕಿದ್ರಾ? ಇಲ್ಲ. ಹಂಗಾರೆ ಬೇಡ ಹೋಗಿ ಆಮೇಲೆ ತೋರಿಸ್ತೀನಿ. ಭಯ ನೋಡು ಅಲ್ಲ ಅವು ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಗಾಯ್ಸ್ ಕಾಣಿಸ್ತಾ. ಸೊ ನಮ್ ನವಿದು ಸೀರೆ ಒಲೆ ಹಾಕಕ್ ಹೋಗಿದ್ದಲ್ಲ ಗಾಯ್ಸ್, ಆಗ್ಲಿಲ್ಲ ಕೆಲಸ. ಅವ್ರು ಇರ್ಲಿಲ್ಲ ಓನರು. ಸೊ ಅಲ್ಲಿಂದ ಬಂದು ಡಿಮಾರ್ಟ್ಗೆ ಹೋಗ್ಬಿಟ್ಟು ಬಂದಿದ್ದಾಯ್ತು. ನಮ್ ನವಿಗೆ ದೋಸೆ ಬಿಟ್ಕೊಟ್ರಾಯ್ತು. ಬಿಲ್ಡಪ್ ಏನಿಲ್ಲ ಗೈಸ್. ಮಹಾರಾಣಿ ಕೂತ್ಕೊಂಡು ತಿಂತಾ ಇದ್ದಾಳೆ, ಮಹಾರಾಜ ಕೆಲಸ ಮಾಡೋದು. ಸೇವಕ ಏನಿರ್ಬಾರ್ದು, ಸುಸ್ತಾಗ್ಬಿಟ್ಟವಳಂತೆ ಅದರಿಂದ. ಇನ್ನೊಬ್ಬ ಹಲೋ ಮಹಾರಾಜ್ ಏನ್ ಮಾಡ್ತಾ ಇರೋದ? ದೋಸೆ ತಿಂತಾ ಇದ್ದೀರಾ? ಚೆನ್ನಾಗಿ ದಪ್ಪ ಮಾಡಿದ್ದು. ಸೊ ಡಿಮಾರ್ಟ್ಗೆ ಹೋಗ್ಬಿಟ್ಟು ತಂದ್ಬಿಟ್ಟು ಎಲ್ಲ ಇಲ್ಲಿ ಹಾಕಿದ್ವಿ ನೋಡಿ. ಸೊ ಆಯಿಲ್ ಚೇಂಜ್ ಮಾಡಿದ್ದಾರೆ. ಫ್ರೀಡಮ್ ಆರೋಗ್ಯಕ್ಕೆ ಒಳ್ಳೇದು. ಯಶ್ ಮತ್ತೆ ರಾಧಿಕಾ ಮೇಡಮ್ ಹೇಳ್ತಾರಲ್ಲ. ಸೊ ಇದು ನಮಗೋಸ್ಕರ ಬಿಸ್ಕೆಟ್ ಮಾಮ್ಸ್ ಮಜ್ಜಿ. ನಾನು ತಿನ್ನಲ್ಲ ಗೈಸ್, ಅದು ತಗೊಂಡಿದ್ದೀನಿ ಯಾಕೆಂತ ಗೊತ್ತಿಲ್ಲ. 50-50 ಖಾಲಿ ಆಗುತ್ತೆ. ನೀವೇ ದಿಕ್ಕೋದಿ ಅದು ಇಲ್ಲ. ನನ್ನ ಮಗ ದಿವ ಖುಷಿಗೆ ಯಾರಿಗೂ ಕೊಡ್ಬೋದು. ಉಪ್ಪಿರುತ್ತಲ್ವ ಅದರಲ್ಲಿ ತಿಂತಾನೆ, ಖುಷಿ ತಿಂತಾನೆ. ಇಷ್ಟು ಐಟಮ್ ಆಯ್ತು. ಹೋಗಿದ ಕೆಲಸ ಆಗಲಿಲ್ಲ, ಬೇರೆ ಕೆಲಸ ಆಯ್ತು. ಆ ದುಡ್ಡೆಲ್ಲ ಇದಕ್ಕೆ ಹಾಕಿದಾಯ್ತು ಡಿಮಾರ್ಟ್ಗೆ. ಸೊ ಏನು ಬೇಕಾಗಿರಲಿಲ್ಲ ಇಷ್ಟೆಲ್ಲ ಐಟಮ್ಸು, ಆದ್ರೆ ಇರಲಿ ನೋಡೋಣ. ಫ್ರೆಂಡ್ಸ್ ಇವಾಗ ದೋಸೆ ಎಲ್ಲ ತಿನ್ಬಿಟ್ಟು ಕೂತಿದ್ದೀವಿ. ಬೇಗನೆ ತಿನ್ಬಿಡ್ತೀವಿ. ಇವಾಗ ನಾವು ಫಸ್ಟ್ ಎಲ್ಲ 11 ಗಂಟೆಗೆ ಮಾಡ್ಕೊಂಡು ತಿನ್ಬಿಟ್ಟು ಹಂಗೆ ಮನ್ಕೊಳ್ಳೋದು. ಏನು ವಾಕಿಂಗ್ ಏನು ಮಾಡ್ತಿದ್ದಿಲ್ಲ. ಇವಾಗ ಬೇಗನೆ ತಿನ್ಬಿಟ್ಟು ವಾಕ್ ಒಂದ್ ಸ್ವಲ್ಪ ಹೊತ್ತು ಮಾಡ್ಬಿಟ್ಟು ಆಮೇಲೆ ಮನ್ಕೊಳ್ಳೋಣ ಅಂತ ಹೇಳಿದ್ರು ನಮ್ಮ ಮನೆಯವರು. ತಿನ್ಬಿಟ್ಟು ಮನ್ಕೊಂಡ್ರೆ ಆರೋಗ್ಯನೂ ಸರಿ ಇರಲ್ಲ, ಆಮೇಲೆ ಬಜ್ಜು ಬರುತ್ತೆ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಅದನ್ನ ನಮ್ಮನೆಯವ್ರು ಹೇಳಿದ ಪಾಲಿಸ್ತಾ ಇದ್ದೀನಿ ನಾನು. ಅದೆಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ಬೇಗ ರಾತ್ರಿ ಬೇಗ ತಿನ್ಬೇಕು, ಬೇಗ ತಿನ್ಬಿಡೋಣ ರಾತ್ರಿ ಹೊತ್ತು ಅಂತ ಹೇಳಿದ್ರೆ ಬೇಗ. ಹಂಗೆ ನಮ್ ದಿವಂಗೆ ಬ್ರಷ್ ತಗೊಂಡೆ. ನಮ್ಮಲ್ಲಿ ಏನಂದ್ರೆ ನಮ್ಮನವ್ರು ಅಭ್ಯಾಸ ಮಾಡ್ದಂಗೆ ಹಿಂಗೆ. ನಮ್ಮನವರು ಬ್ರಷ್ ಉಜ್ಜಿದ್ರಲ್ಲೇ ಉಜ್ಜಲ್ಲ ಜಾಸ್ತಿ. 15 ದಿವಸ ಆಯ್ತಾರೆ. 15 ದಿವಸಕ್ಕೆ ಅಷ್ಟೇ ಕೊಂದು. ಫ್ರೆಂಡ್ಸ್ ನಾನು ನಿಜವಾಗ್ಲೂ ನೋಡಿದೀನಿ. ಈ ಮನೇಲಿ ಕಡಿಮೆ ಮಾಡೋರೇನು, ಆ ಮನೇಲಿ ಇದ್ದಾಗ ವಾರನೂ ಚೇಂಜ್ ಮಾಡಿದ್ದಾರೆ. ಅಷ್ಟು ಇದು ಒಂಚೂರು ಏನಾರ ಆಗಂಗಿಲ್ಲ ಬ್ರಷ್ಗೆ. ಹಂಗ ಬೇರೆ ನಂಗೆ ಬ್ರಷ್ ಬೇರೆದು ಅನ್ನಂಗ ಅವ್ರು. ಹಂಗೆ ನಮ್ ದಿವಂಗ್ 3 ಬ್ರಷ್ ತಗೊಂಡ್ರೆ ನೀನ್ ಖುಷಿನೂ ದೊಡ್ಡವನಾಯ್ತಾ ಆಯ್ತಾ ಬ್ರಷ್ ಬೇಕಾಗುತ್ತೆ. ನಮ್ ಖುಷಿಗೆ ಅದು ಬೇಗ ಬಂದಿದ್ಯಲ್ಲ, ಬ್ರಷ್ ಬೇಕೇ ಬೇಕಾಗುತ್ತೆ. ಅಂದ್ರೆ ದೊಡ್ಡದ್ ಬೇಡ ಅನ್ಸುತ್ತೆ, ಆದ್ರೂ ಪರವಾಗಿಲ್ಲ. ದೊಡ್ಡವ್ರು ಆಯ್ತು ಇನ್ನೇನು 1 ವರ್ಷ ಆಗ ಬರ್ತಾ ಇರುತ್ತೆ ಅಲ್ವಾ. ಮುಂದೆ ಇನ್ನು 2 ತಿಂಗಳಲ್ವಾ ಖುಷಿ ಬರ್ತಡೆಗೆ, 1 ವರ್ಷಕ್ಕೆ. ಅದರಿಂದ ನೋಡಿ ಇದನ್ನ ತಗೊಂಡಿದ್ವಿ. ಇದೊಂದು ಬ್ರಷ್. ಆಮೇಲೆ ನಮಗೆ ಬ್ರಷ್ ನಮ್ದೆಲ್ಲ ಒಂದು ಬ್ರಷ್ನೇ ತೋರ್ತದೆ ಅನ್ಬೇಕಾಗಿಲ್ಲ. ಮಧ್ಯದಲ್ಲಿ ಕೆಮ್ಮೆಲ್ಲ ಬಂದ್ಬಿಟ್ಟು ಫ್ರೆಂಡ್ಸ್. ಅದರಿಂದ ಆಮೇಲೆ ಮ್ಯಾಗಿ ನಾನು ಎಷ್ಟು ಹೇಳ್ತೀನಿ ಗೊತ್ತಾ ಫ್ರೆಂಡ್ಸ್, ತಗೋಬೇಡಿ, ತಿನ್ಬೇಡಿ, ತರದಿಲ್ಲ ಮನೆಗೆ ತರಬೇಡಿ ಅಂತ ಪಡ್ಕೊಂಡು ಸತ್ರು. ಏನು ಗೊತ್ತಾ ಗೈಸ್, ಇವಾಗ ಡ್ಯೂಟಿಯಿಂದ ಬಂದ ಸಂಜೆ ಏನಾರು ತಿನ್ಬೇಕು ಅನಿಸ್ತಿರತ್ತ. ಅವಳು ಅಡುಗೆ ಮಾಡೋದು ಲೇಟಾ, ನಂಗಲ್ಲಿ ತಗಿರಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಏನಾರು ಸ್ನ್ಯಾಕ್ಸ್ ಥರ ತಿನ್ಬೇಕು ಅನ್ಸ. ಮ್ಯಾಗಿ ಬೇಕೇ ಬೇಕು ಅಂತ ಮ್ಯಾಗಿ ತಗೊಂಡಿದ್ದಾರೆ. ಇದು ನಮ್ಮ ಖುಷಿ ಬೇಗಿಗೆ ಡೈಪರ್ ಬೇಕು. ನಮ್ಮೆ ಹಂಗೆ ಯಾವಾಗಲೂ ಹಾಕಲ್ಲ ಫ್ರೆಂಡ್ಸ್, ರಾತ್ರಿ ಜಾಸ್ತಿ ಹಾಕ್ತೀನಿ ನೋಡಿ. ಎದ್ದೇಳ್ತಾ ಇರೋದು ಕೆಳಗಡೆ ಎಲ್ಲ ನೋಡಕ್ ಹೋಗ್ಬೇಡಿ, ಎಲ್ಲ ಅವನೇ ಹಾಳು ಮಾಡಿ ಇಟ್ಟಿರೋದು. ಇಟ್ಟಿತ್ತೋ ಒಂದು ಬಿಡಲ್ಲ. ಒಂದು ಇಟ್ಟಿರೋ ನಂಗೆ ಎಷ್ಟು ಸಲ ಎತ್ತಿದ್ದೀನಿ ಅಂದ್ರೆ ಬೆಳಗಿನ 4-5 ಸಲ ಎತ್ತಿದ್ದೀನಿ.
ಇದ್ಯಾಕೆ ಒಂದೇ ಅಂತ ತಗೊಂಡ್ರಲ್ಲ? ಒಂದೇ ಇದ್ದಿದ್ದು, ಅದು ಇರ್ಲಿಲ್ಲ, ಅದಕ್ಕೆ ಒಂದೇ ಇದ್ದಿದ್ದು. ಹೌದಾ? ಇತ್ತು ನಮ್ದು ಇರ್ಲಿಲ್ಲ, ನಾನು ನೋಡ್ದೆ. ಏನು ಒಂದು ಫ್ರೆಂಡ್ಸ್ ಅಲ್ಲಿ ಹೋಗಿ ವಿಡಿಯೋ ಮಾಡ್ಕೋದಾಯ್ತು. ಒಂದ್ಸಲಿ ಪಾಪು ಕೊಟ್ಬಿಟ್ಟ ಹಿಂಗ್ ಇಟ್ಕೊಂಡು ಅದೆಂತ ಅಂತಾರಲ್ಲಕ್ಕೆ ಅದೇನೋ ಗಾಡಿ ತರ ಟ್ರಾಲಿ, ಅದು ಕೊಟ್ಬಿಟ್ಟು ಇಟ್ಕೊಂಡು ನಿಂತ್ಕೊಂಡ್ರಿ ಅಲ್ಲಿ ಹೋಗೋ ಬರೋರೆಲ್ಲ ತಿಳ್ಕೊಂಡ್ ನೋಡೋದೆ. ಅದು ಇವ್ನ ಇಟ್ಕೊಂಡು ಆ ಕಡೆ ಈ ಕಡೆ ಹಾಡ್ಸಕ್ ಹೋಯ್ತಾರ, ಸ್ವಲ್ಪ ಆ ಕಡೆ ಇಟ್ಕೊಳ್ಳಿ ಹಂಗೆ ಅಂತಾರ. ಇವ್ರು ಇದೊಂದ್ ಸೋಪ್ ತಗೊಳಕ್ ಹೋಗಿ ಫ್ರೆಂಡ್ಸ್ ಎಷ್ಟೊತ್ ಮಾಡೋದ್ರಿಂದ 5 ನಿಮಿಷ ಮಾಡೋದ್ರೆ ಇದೊಂದೇ ಒಂದ್ ಸೋಪ್ ಕಿತ್ ತಗೊಂಡ್ ಹಿಂಗ್ ಬರ್ಬೋದು. ಅಲ್ಲೇ ಐತೆ. ಇವಾಗ ಏನ್ ಕೇಳ್ದೆ ಹೇಳು? ಅದೊಂದೇನ ಸಿಕ್ಕಿದ್ದು ಅಂತ. ಅದು 3 ಹುಡ್ಕೋಕ್ ಹೋಗಿ ಅಷ್ಟು ಲೇಟ್ ಆಗಿದ್ದು. ನೀನ್ ಲೋಟ ಹೊಡೆದಾಗ್ತಾನೆ ಇವತ್ತ. ಹುಷಾರ್ ಬೇಬಿ. ಆಮೇಲೆ ಕರ್ಚಿಪ್ ತಗೊಂಡು ಇನ್ನೊಂದೇನಾಯ್ತು ಕೆಳಗೆ ಎಸ್ತಾವ ನೋಡಿ, ಎಲ್ಲಾನು ಕೆಳಗೆ ಎಸ್ತಾವನೆ ನೋಡಿ ಫ್ರೆಂಡ್ಸ್. ಹಿಂಗೆ ಏನ್ ಬುದ್ಧಿ ಕಲ್ತು ಹಿಂಗೆ ಯಾವಾಗ್ಲೂ ಹಿಂಗೆ ಮಾಡ್ತಾನೆ ಫ್ರೆಂಡ್ಸ್. ದಿವ ಇದ್ದ ಕರ್ಚಿಪ್ ತಗೊಂಡು 2 ಒಂದಲ್ಲ 2 ತಗೊಂಡಿರೋದು 10 ರೂಪೀಸ್ ಅಷ್ಟೇ ಇದು ಕರ್ಚಿಪ್. ಬ್ರಷ್ ಬಿದ್ರು ಆಯ್ತು ಕೇಳಿಕಾಗ್ಬಿಡ ಫ್ರೆಂಡ್ಸ್ ನಂಗೆ ಬಗ್ಗೆ. ಇದೊಂದು ಇದ್ರಲ್ಲಿ ಕಂಪ್ಲೇಂಟ್ ಆಯ್ತು ಫ್ರೆಂಡ್ಸ್. ಎಲ್ಲ ಒಂದೇ ರೀತಿ ಇರೋ ಬ್ರಷ್ ತಗೊಂಡ್ಬಂದಿದಾರಾ ನೋಡಿ, ಎಲ್ಲ ಒಂದೇ ರೀತಿ ಬ್ರಷ್. ಅದರಲ್ಲಿ ಇವಾಗ ನಾನೊಂದು ಬ್ರಷ್ ತರ್ತೀನಿ, ಅವರೊಂದು ಬ್ರಷ್ ತರ್ತಾರೆ, ಮನೇಲಿ ಇನ್ನೊಬ್ರು ಯಾರು ಇರ್ತಾರೆ ಅವ್ರೊಂದು ಬ್ರಷ್ ತರ್ತಾರೆ ಅಂದ್ರೆ ಕನ್ಫ್ಯೂಸ್ ಆಗೋಗ್ಬಿಡುತ್ತೆ ಫ್ರೆಂಡ್ಸ್. ಇದ್ ನನ್ ಬ್ರಷ್ ಇದ್ ನನ್ ಬ್ರಷ್ ಇದ ಅಂತ ಕನ್ಫ್ಯೂಸ್ ಆಗ್ಬಿಡುತ್ತೆ. ಒಂದ್ಸಲ ಅದೇ ರೀತಿ ಆಗಿ ಇವ್ರಿಗೂ ಮತ್ತೆ ಇವ್ರ ಅಮ್ಮಂಗೂನು ಫುಲ್ ಬಾಯಲ್ಲೆಲ್ಲ ಗುಳ್ಳೆ ಫ್ರೆಂಡ್ಸ್. ಅವ್ರ ಅಮ್ಮಂಗೂ ಗುಳ್ಳೆ, ಇವ್ರಿಗೂ ಗುಳ್ಳೆ. ಅಯ್ಯೋ ಶಿವ, ಏನ್ ಕಾಯ್ತಿ ಇವಳು ಬಂದ್ಬಿಟ್ಟು ತೊಡ್ದಾಗ. ಆಮೇಲೆ ಇಸ್ಪರ್ಬೇಕಾಯ್ತು, ಅಲ್ಲೇ ಕಡಿಮೆ ಗೀತೆ ಅನ್ಬಿಟ್ಟು ಅಲ್ಲೇ ತಗೋ ಬಂದ್ಬಿಟ್ಟೆ. ಇವ್ರ ಮೆಡಿಕಲ್ ಅಲ್ಲಿ ಏನು ತರ್ಸೋದು ಅಂದ್ಬಿಟ್ಟು. ಹಂಗಾರೆ ಉಪ್ಪಿನ ಪ್ಯಾಕೆಟ್, ಉಪ್ಪು ಇಲ್ಲ ಅನ್ಬೇಡಂತೆ ಮನೇಲಿ, ಅದಕ್ಕೋಸ್ಕರ ನಮ್ಮನೇಲಿ ಯಾವಾಗ್ಲೂ ಉಪ್ಪಿಲ್ಲ ಅನ್ಬೇಡ್ದು ಅಂದ್ಬಿಟ್ಟು ಹಳ್ಳುಪ್ಪು 2 ಪ್ಯಾಕೆಟ್ ತಗೊಂಡಿದ್ರೆ. ಅಯ್ಯೋ 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 ಹೆಂಗ್ ಹೋಯ್ತಾ ಇದೆ ಮೊದಲು ಗ್ಲಾಸ್ ಅದ್ರಕ್ಕೆ. ಆಮೇಲೆ ನಾನು ಫೇಸ್ ವಾಶು ಹಾಗಾಗ್ಲೇ ಕೇಳ್ಬೇಡ್ದು ಅಂದ್ಬಿಟ್ಟು 2 ತಗೊಂಡ್ಬಿಟ್ಟಿದ್ದೀನಿ. ಅದು ಕಡಿಮೆ ಆಗಿತ್ತು ಅಂದ್ರೆ ತಗೊಂಡಿದ್ದಲ್ಲ ಮದು. ಎಷ್ಟು 160 ರೂಪಾಯಿ. ಇಲ್ಲಿ ಹೋಗಿದ್ರೆ ಇದನ್ನೇ 250 ರೂಪಾಯಿ ಅಲ್ವಾ? ಇಲ್ಲ 120, 40 ರೂಪಾಯಿ ಡಿಸ್ಕೌಂಟ್. 160 ಇಲ್ಲ ಹೋದ್ರು. ಹೌದಾ? ಡಿಸ್ಕೌಂಟ್ ಕೊಟ್ರಾ? ನೀವು ಚೀಟಿನ ಎಲ್ಲ ಹಸ್ಬಿಟ್ಟು ಬಂದಲ್ಲ. ಹ್ಞೂ ಫ್ರೆಂಡ್ಸ್, ಎಷ್ಟು ಅದು ಲಾಸ್ಟ್ ಹೇಳ್ತಿದ್ದಾರೆ ಫ್ರೆಂಡ್ಸ್ ಏನಾಯ್ತು ಎಂತು ಅಂತ. ಆಮೇಲೆ ಒಂದು ಚಸ್ಕ ಮಸ್ಕ 50-50 ಬಿಸ್ಕೆಟು. ಮಸ್ಕ ಚಸ್ಕ ಇದು, ನಾನು ಚಸ್ಕ ಮಸ್ಕ ಅಂತಿದ್ವಿ, ಮಸ್ಕ ಚಸ್ಕ. ಆಮೇಲೆ ಇದು ನೋಡಿ ನನಗಿಷ್ಟ ಮಾಮ್ಸ್ ಮ್ಯಾಜಿಕ್. ಮಾಮ್ಸ್ ಮ್ಯಾಜಿಕ್ ತಿನ್ನಲ್ಲ, ಎಲ್ಲ ಸುಮ್ ತಂದಿದ್ರ, ಖಾಲಿ ಆಗಿರೋದ್ರೆ ಬೈತೀನಿ ಖರ್ಚಿಪಿಲ್ಲ. ಆಮೇಲೆ ಇದು 2 ಗ್ಲಾಸ್ ನಂಗೆ ತುಂಬಾ ದಿನದಿಂದ ಕೇಳ್ತಿದ್ದೀರ ಅವನವನ್ನ, ಗ್ಲಾಸ್ ತಗೊಬನ್ನಿ ಈ ಥರ ಕೊಡಿ, ಇವಾಗ ಏನಾರ ಜ್ಯೂಸ್ ಆಗಲಿ ಏನಾದ್ರು ಕುಡಿಬೇಕು ಅಂದ್ರೆ ಈ ಥರ ಗ್ಲಾಸ್ ಬೇಕು ರೀ ನನಗೆ, ಆ ಲೋಟದಲ್ಲಿ ಸ್ಟೀಲ್ ಲೋಟದಲ್ಲಿ ಕುಡಿಯಲ್ಲ, ಈ ಥರ ಗ್ಲಾಸಲ್ಲಿ ಕುಡಿತೀನಿ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಇದು 2 ಗ್ಲಾಸ್ ಇಷ್ಟು ನಮ್ಮನೆ ನನಗೆ. ನನ್ನ ಮಕ್ಳಿಗೆ ತರಲಿಲ್ಲ, ಅವ್ರು ಇನ್ನೂ ದೊಡ್ಡವರಾಗಬೇಕು. ಇಷ್ಟೆಲ್ಲ ಇದೆ ಫ್ರೆಂಡ್ಸ್. ಇಷ್ಟು ಅದು ಎಷ್ಟು ಅಂದರೆ ಈ ಗೋಧಿ ಹಸಿಟ್ಟು ಖಾಲಿ ಆಗ್ಬಿಟ್ಟಿದೆ. ಅದಾದ್ಮೇಲೆ ಫ್ರೀಡಮ್ ಆಯಿಲ್ ತಗೊಬಂದಿದ್ದೀನಿ, ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು. ಗೋಧಿ ಹಸಿಟ್ಟು ಎಲ್ಲ ಆಯ್ತಾ. ಇದಿಷ್ಟು ಲಗೇಜ್ ಫ್ರೆಂಡ್ಸ್ ಇಟ್ಕೊಂಡು ಬರೋಕ್ಕಾಗ್ತಾಯಿಲ್ಲ ಬೈಕಲ್ಲಿ. ಆ ಬ್ಯಾಗ್ ಎಲ್ಲ ಬ್ಯಾಗು ಖುಷಿ ಬ್ಯಾಗ್ ಎತ್ಕೊಡವ, ಬ್ಯಾಗ್ ಎತ್ಕೊಡು ಬಿಡು, ತೋರಿಸ್ತೆ ಅರ್ಧೋಗೈತೆ. ಕಿತ್ತೋಗ್ಬಿಟ್ಟಿದೆ ಫ್ರೆಂಡ್ಸ್, ಅದು ಕಿತ್ತೋಗ್ಬಿಟ್ಟು ನನಗಂತೂ ಇಟ್ಕೊಂಡು ಬರೋಕ್ಕೆ ಆಗಲಿಲ್ಲ. ಅಲ್ಲೇ ನಿಂತ್ಕೊಂಡು ನಾನು ಖುಷಿ ಇಷ್ಟೆಲ್ಲ ಐಟಮ್ಸ್ ಇಟ್ಕೊಂಡು ಅಲ್ಲೇ ನಿಂತ್ಕೊಂಡು ಇವ್ರು ಗೋಧಿ ಮತ್ತೆ ಪಾಪದು ಡೈಪರ್ ಇಟ್ಕೊಂಡು ಬಂದರು ಅಷ್ಟೇನೆ. ಮ್ಯಾಗಿ ಪಟ್ ನಾನು ಈಗ ಇಟ್ಕೊಂಡು ನಿಂತಿದ್ದೀನಿ, ಕೆಳಗಡೆ ಐತೆ ಅದು, ನಾನು ಏನು ಇಟ್ಕೊಂಡಿಲ್ಲ. ಎಷ್ಟು ಹಿಂಸೆ ಕೊಟ್ಟಿದ್ದೆ ನೋಡಿ ಫ್ರೆಂಡ್ಸ್ ನಮ್ಮ ಖುಷಿ. ಗ್ಲಾಸ್ ಹೊಡಿಯೋಕ್ಕೆ ಆಯ್ತಾ, ಇಟ್ಕೊಂಡು ನಿಂತಿಲ್ಲ, ಕೆಳಗಡೆ ಇಟ್ಟಿದ್ದೀನಿ. ಅಲ್ಲಿ ಕತ್ಲೆ ಫ್ರೆಂಡ್ಸ್, ಬೈಕ್ ನಿಲ್ಸಿರೋ ಜಾಗದ ಹತ್ರ ಇದು ಕತ್ಲೆ, ತುಂಬಾ ಹುಡುಗರೆಲ್ಲ ಓಡಾಡ್ತಿದ್ರು, ತುಂಬಾ ಜನ ಹುಡುಗರೆಲ್ಲ ಡಿಮಾರ್ಟ್ ಎದುರುಗಡೆ ಗೈಸ್, ಪಕ್ಕದಲ್ಲಿ ಎದುರುಗಡೆ ಅಲ್ಲ, ಡಿಮಾರ್ಟ್ ಪಕ್ಕ ಈ ಕಡೆ ಸೈಡ್ ರೋಡಲ್ಲಿ. ಇವನ್ ಏನ್ ಮಾಡ್ಬೇಕು ಫ್ರೆಂಡ್ಸ್, ಸೈಲೆಂಟ್ ಆಗಿರುತ್ತಲ್ಲಿ. ಫುಲ್ ಎಲ್ಲ ಸೈಲೆಂಟ್ ಐತೆ, ಗಾಡಿಗಳು ವೆಹಿಕಲ್ಸ್ ಅಷ್ಟೇನೆ. ಓಯ್ ಅಲ್ಲಿ ಹೋಗೋ ಬರೋರು ನಿಂದೆ ತಪ್ಪೋದ್ರನೆ, ಅದು ಬಿದ್ದಿಲ್ಲ, ಸುಮ್ಮನಿರು ನೀನೇನೋ ನಮ್ ನೀವನ ಬಿದ್ದಿರ, ಇನ್ನು ಹೆಂಗ್ ಆಡುವೆ ನೀನು, ಚೂರು ಏಟಾಗಲಿಲ್ಲ ನಂಗೆ. ಜೋಕಿಸ್ಬಿಡೋದು ಫ್ರೆಂಡ್ಸ್, ನನಗಂತೂ ಇದು ಯಾಕೆ ಹಿಂಗ್ ಕಿರ್ಚುತ್ತಾನೆ ಅಂತ. ಕೊಡು ಲೋಟ ಬೇಕಂತ ಅವನಿಗೆ.
ಲೋಟ ಬೇಕಂದ್ರೆ ಕೊಡು, ಲೋಟ ಬೇಕಾ ಮಗನೆ? ಕೊಡು, ಸುಮ್ಮನೆ ನನಗೆ. ಇವ್ರು ಬಿಟ್ರೆ ಹಿಂಗೆ ಮಾತಾಡ್ಕೊಂಡು ಕೂತ್ಕೋತಾರೆ ಗೈಸ್, ಕಷ್ಟ ಸುಖನ. ಇಲ್ಲ ಫ್ರೆಂಡ್ಸ್, ಅಂತ ಕಿಚ್ಚೋದು ನನಗೆ ಇದು ಯಾಕೆ ಹಿಂಗೆ ಬಿಡ್ಸುತ್ತಾನೆ. ಅವ್ರು ಹಿಂದೆ ತಿರ್ಗಿ ನೋಡ್ಕೊಂಡು ಹೋಗೋದು ನಮ್ಮನೆಯ. ಯಾರಿಲ್ಲ, ನಾನು ಒಬ್ಬಳೆ ಹುಡುಗಿ ಅಂದ್ರೆ ಯಾವ್ದಾರ ಹಂಗೆ ಪಾಪ ಎತ್ಕೊಂಡಿದ್ರೆ ಯಾವ್ದಾರ ಒಬ್ರು ನೋಡ್ತಾ ಇರ್ತಾರಲ್ವ, ಅವ್ರೊಬ್ರಿಗೆ ಅಯ್ಯೋ ಅನ್ಸುತ್ತೆ. ನೋಡಿ ಇದೇ ತರ ಕಿಡ್ಸ್ಕೊಳ್ಳೋ ಅಲ್ಲೂ ಎಲ್ಲಾರು ನೋಡೋರು ಇದು ಯಾಕೆ ಹಿಂಗೆ ಕಿಡ್ಸುತ್ತೆ ಪಾಪು ಅಂತ. ಇಷ್ಟ ಆಗಿತ್ತು ಫ್ರೆಂಡ್ಸ್ ಈ ಡಿಮೋಟ್ ಕತೆ ನಮಗೆ. ಮತ್ತೆ ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬಾಯ್ ಬಾಯ್, ಲವ್ ಯು, ಟೇಕ್ ಕೇರ್, ಬಾಯ್ 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 ಮಾಡು ಮೊನ್ನೆ. ಬಾಯ್ 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 ಬಾಯ್.